ನೋಡ್ರಿ ಏನ ಬಂದಿರೋದ್ರಿಗೆ ಯಾವ ಯೋಚನೆ ಮಾಡ್ಕೊಂಡ್ರೆ ಗೌಡ್ರೆ ಅಂತ ಹೇಳ್ಬಿಡ್ತಲ್ಲ ಯಾವ ದನಕಾಯ ತಂದಿನ ಜಾಸ್ತಿ ಅವ್ನು ಕ್ಯಾನ್ಸಿಲ್ ನಮ್ಗೆ 2 ಲಕ್ಷ ಕೊಡ್ಬೇಕಾಗಿತ್ತು ಬಡ್ಡಿ ಉಸುಲು ಮಾಡಿಲ್ವೇ ನಾವು ಪೆದ್ದ ಮುಂದೆ ಹೋಗಲ್ಲ ಅಲ್ಲಿ ಯಾವ ದೊಡ್ಡ ಬಾಡಿಗೆ ಕೂಡ ತಿಂದ್ಬಿಟ್ಟು ಮೊತ್ತ ಹೋಗಲ್ಲ ಹಾಯ್ ದೊಡ್ಡ ಮುಂದೆ ಅವನ್ನೆಲ್ಲ ಒಂದು ಎಲ್ಲ ಮಗ ಇಲ್ಲ ಕೆಂಚ ಸ್ವಲ್ಪ ಮಾನ ಮರ್ಯಾದೆ ಯಾಕಂದ್ರೆ ನಿಂಗೆ ಮೊನ್ನೆ ಬಡ್ಡಿ ಕಳಿಸ್ತಾನಂತಲ್ಲ ಕಳಿಸ್ತಾರಲ್ಲ ಏನೋ ಒಂದು ಕೆಲಸ ಮಾಡು ಅದು 2 ಲಕ್ಷ ಹೆಂಗೆ ಇರ್ಲಿ ನಿನ್ನ ಮಗನು ಓದ್ಬೇಕಂತ 2 ಲಕ್ಷ ಕೇಳ್ದಲ್ಲ ಏನೋ ನಾವಾದ್ರೂ ಓದಿಲ್ಲ ಮಕ್ಕಳಾದ್ರೂ ಓದ್ಲಿ ಅಂತ ಹೇಳ್ಬಿಟ್ಟು ಕಷ್ಟ ಬೀಳ್ತಾ ಇದ್ದೀವಿ ನನಗೂ ಯೋಚನೆ ಮಾಡಿದೆ ಈ ಪೆದ್ದ ಮುಂದೆ ಬಲ್ಲ ಇಲ್ಲ ಈ ಪೆದ್ದ ಮುಂದೆ ಈ ಗುಂಟುಲಿಗೆ ಎಷ್ಟು ಸರಿಯಾಗಿ ನಾವು ಪಾಪ ಬಡವರಿಗೆಲ್ಲ ನಾವು ನ್ಯಾಯ ಮಾಡ್ಬೇಕಲ್ಲ ಬಡವರಿಗೆಲ್ಲ ಒಳ್ಳೇದು ಮಾಡ್ಬೇಕಲ್ಲ ಅಂತ ಹೇಳ್ತೀನಿ ಕೇಳ್ತಾ ಇಲ್ಲ ನನ್ನ ಬಗ್ಗೆ ಒಂದು ಕೆಲಸ ಮಾಡು ಅಲ್ಲಿ ವೈಟ್ ಪೇಪರ್ ಎತ್ಕೊಂಬರಲ್ಲ ಇಲ್ಲ ಪಂಚಾಯತಿನಾಗ ಪೀಠವನ್ನು ಮಾತಾಡಿದ್ದೀನಿ ಓದೋದಕ್ಕೆ ದುಡ್ಡು ಕೊಡ್ತಾರೆ ನಾನು ಜೂನ್ ಹೇಳಿದ ಮೇಲೆ ಎಲ್ಲರೂ ಗೌಡ್ರು ನೀವ್ ಹೇಳಿದ್ದೆ ಮಾತು ಕೊಟ್ರೆ ನಡ್ಸ್ಕೊಂತೀರಿ ಗೌಡ್ರೆ ನನ್ಗೆ ಗೊತ್ತಾಯ್ತು ಅದಕ್ಕೆ ಬಂದೆ ಗೌಡ್ರೆ ಅಲ್ಲಿ ಹೆಬ್ಬೆಟ್ ಎತ್ಕೊಂಬರಲ್ಲ ಕೆಂಚ ಒಳ್ಳೆ ಟೈಮ್ಗೆ ಬಂದಿದೀಯ ನೀನು ಪೇಪರ್ ಮೇಲೆ ಹೆಬ್ಬೆಟ್ ಹಾಕು ನೀನ್ ಹಣೆ ಬರ ಚೆನ್ನಾಗೈತೆ ಬಿಡು ಅವನೇ ಹೋಗ್ಬಿಟ್ಟು ನಾನು ದುಡ್ಡು ಅರೇಂಜ್ ಮಾಡ್ತೀನಿ ಹೊಸ ಹೆಬ್ಬೆಟ್ಟು ಇಲ್ಲ ಹಾಕ್ಲೇ ಇಲ್ಲಿ ಕೆಳಗಡೆ ಕೆಲಸ ಮಾಡು ಆ ಕೈಯ ಬಂದಾಕು ಈ ಕೈಯ ಬಂದಾಕು ಇರ್ಲಿ ಯಾಕಂದ್ರೆ ನಾಳೆ ದಿನ ಹೆಚ್ಚು ಕಾಣ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನೋವು ಅಂದ್ಬಿಡ್ತಾರೆ 2 ಕೈಯ ಸರಿ ಓಟ್ ಬರಲ್ಲ ಏನು ಹೇಳಲ್ಲ ನಿಂದು ಒಳ್ಳೆ ಬೇಕಿಲ್ಲ ಪತ್ರ ಎತ್ಕೊಂಡೋಗಿ ಇದು ಹೋಗಿ ಹೇಳಿ ದೌಡ್ ಹೇಳಿದ್ರು ಅಂತ ಹೇಳಿ ಕೆಂಚನು ಮನೆ ಬರ್ಕೊಟ್ಬಿಟ್ಟವ್ರೆ ಹಂಗೆ ಜಮೀನ್ ಜನ ಬರ್ಕೊಂಡು ನಿನ್ನೊಳಗೆ ಬರ್ಸಿಬಿಡು ಅದಾಯ್ತಾ ತಗಲ್ಲ ಹೋಗಲ್ಲ ಪೀಡು ಹೋಗಿ ನಾನು ಹೇಳಿದಂತ ಹೇಳಲ್ಲ ಒಳ್ಳೆ ಹಬ್ಬ ನನ್ನ ಮಗನೇ ಅವನ 2 ಲಕ್ಷ ಕೊಡಲ್ಲ ಅದಾಗಲ್ಲ ಇವನಿಗೆ ಇಂಥ ಕೆಲಸನೇ ಮಾಡಬೇಕು ಕೆಲಸ ಗೌಡ್ರೇನೋ ವಾರ ಬಿಟ್ಟು ಬಾ ಅಂತ ಹೇಳಿದ್ರು ವಾರಕ್ಕೆ 15 ದಿವಸ ಆಗೋಗ್ಬಿಟ್ಟೈತೆ ಇನ್ನ ಹೇಳ್ ಕಳ್ಸಿಲ್ಲ ಏನ್ ಮಾಡೋದು ಇವಾಗ ಹೇಳಕ್ಕ ಏನಕ್ಕೆ ಹೋಗಿದ್ದಾಳ ಹಿಂಗೆ ಗೌಡ್ರು ಏನೋ ಮನೆ ಅಂತ ಹೇಳಿದ್ರು ಏನೋ ಮಗನ್ ಹೋಗಿ ಸಹಾಯ ಮಾಡಕ್ಕೆ ಅದಕ್ಕೆ ಅವ್ರೇನೋ ಕಾದ್ರು ಹೋಗಿದ್ದೆ ಏನೋ ಮನೆ ಬಾಕ್ಲಾಗೈತೆ ಎಲ್ಲೋ ಹೊರಟುತ್ತಾರೋ ಏನೋ ನಾನು ಮಂಡಲ ಹೋಗಿದ್ದೆ ಹೌದಾ ನಾನು ಕಾಗ್ದ ಮಾಡಿಸ್ಬೇಕಾಗಿತ್ತು ಹೋಗಿದ್ದೆ ಮನೆ ಜಮೀನೆಲ್ಲ ಅವರೇ ತಂದಿದ್ದೆಲ್ಲ ಯಾವ ಮಾಡ್ಕೊಟ್ಟೆ ಕೆಲ್ಸನ ಹೌದಾ ಮನೆ ಹೋಯ್ತಾ ಹೌದಣ್ಣ ಜಮೀನು ಹೋಯ್ತಾ ಹೌದಣ್ಣ ಏನೋ ಗೊತ್ತಾಗಿಲ್ಲಲ್ಲಮ್ಮ ಪೇಪರ್ ಮೇಲೆ ಎಬ್ಬೆಟ್ಟು ಒಂದಲ್ಲ ಅದು 2 ನಮ್ಮ ಮಾಡೋದು ನನ್ನ ಹೆಂಡತಿಗೆ ಹೆಂಗಮ್ಮ ಮಕ್ಕ ತೋರ್ಸೋದು ಮಕ್ಕಳೇನಮ್ಮ ಮಾಡೋದು ನಾನು ಮೋಸ ಹೋದ್ರಲ್ಲಮ್ಮ ಸರಳ ಸರಳ ಎಲ್ಲೇ ಇದೀಯಾ ಬೇಗ ಬಾರೆ ಅಯ್ಯೋ ಬಾರೆ ಸರಳ ಬಿಳಿ ಆಳಿದ್ಮೇಲೆ ಎಬ್ಬೆಟ್ ಹಾಕ್ಸ್ಕೊಂಡ್ಬಿಟ್ಟ ಅಯ್ಯೋ ಏನೋ ಮಗನ ಸದುಕ ಅದಕ್ಕೆ 2 ಎಬ್ಬೆಟ್ಟು ಹಾಕ್ಬಿಟ್ಟಲ್ಲೇ ಮನೆನೂ ಬರ್ಸ್ಕೊಂಡ್ಬಿಟ್ಟವನೆ ಜಮೀನೂ ಬರ್ಸ್ಕೊಂಡ್ಬಿಟ್ಟವನಲ್ಲೇ ದಾರಿಯಲ್ಲಿ ಮಗನ ಹತ್ರಕ್ಕೆ ಹೋಗಿದ್ಲಂತೆ ನೋಡ್ಕೊಂಡ್
ಬಂದು ಎಲ್ಲ ಹೇಳ್ಬಿಟ್ಲೆ ಏನೇ ಮಾಡೋದು ಇವಾಗ ಮಾಡೋದು ಇವಾಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಆಡ್ತಾ ಇಲ್ಲ ಇದ್ದು ಸಮಾಧಾನ ಮಾಡ್ಕೊಳ್ರಿ ಅದಕ್ಕೆ ಹೇಳಿದ್ರು ರಾತ್ರಿ ಶಾಲೆ ಬರ್ರಿ ಅಂತ ಅವ್ರು ಎಪ್ಪೆಟ್ ಕಲಿಸ್ತಾರೆ ಎಪ್ಪೆಟ್ ಬಂದು ನಾನು ಸೈನ್ ಕಳಿಸ್ತೀನಿ ಬರಕ್ಕ ರಾತ್ರಿ ಶಾಲೆಗೆ ಬರ್ತೀನಮ್ಮ ಇನ್ನು ಎಲ್ಲ ಹೋದ್ಮೇಲೆ ಬರ್ರಿ. ನಾವು ಮೋಸ ಹೋದಂಗೆ ನನ್ನ ಮಕ್ಕಳು ಎಲ್ಲ ಮೋಸ ಹೋಗ್ಬಿಡ್ತಾವ ಕಲೀಲಿ ಅವ್ರಾದ್ರೂ ಚೆನ್ನಾಗಿ ಬಾಳ್ಲಮ್ಮ ಅಕ್ಷರ ಜ್ಞಾನ ಕಲ್ಕೊಂಡ್ಯಮ್ಮ ಈ ಬೆಡ್ರಿ ಎಲ್ಲ ಹೋಗಿ ಕೆಂಚಣ್ಣ, ಏನಾಯ್ತು ಇಷ್ಟು ತಿಂದಿದ್ಯಾ? ಏನ್ ಮಾಡೋದು ಗೌಡ್ರೆ ಹೌದಾ ಇಷ್ಟೆಲ್ಲ ಆಯ್ತಾ? ಹೌದು ಇರಿ, ಗೌಡ್ರೆ ಆ ಬಡ್ಡಿ ಮಾಡಿ ಜೋಡಿಗೆ ಮಾಡ್ತೀನಿ. ಹಲೋ ಹಲೋ ಪೊಲೀಸ್ ಸಾಹೇಬ್ರ, ನಾವು ಸಮಾಜ ಸೇವಕರು ಮಾಡ್ತಾ ಇರ್ತಾರೆ ರಂಗಣ್ಣ ಅಂತ. ಪಾಪ ಇಲ್ಲೇ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆಗ್ಬಿಟ್ಟಿದೆ. ಆ ಕೆಂಚಣ್ಣನವ್ರು ಹೋಗಿ ಗೌಡ್ನ ಹೆಸರನ್ನ ಪಾಪ ಎಪ್ಪೆಟ್ಟು ಬಿಟ್ಟಾರೆ, ಅವ್ರ ಹೆಸರು ಮಾಡ್ಸ್ಕೊಂಡ್ಬಿಟ್ಟಾರೆ. ಈಗ ಅವ್ರ ಮನೇನೆ ಪಾಪ ವಿಷಯ ಕುಡಿಯೋ ಪರಿಸ್ಥಿತಿನಲ್ಲಿದ್ದಾರೆ. ದಯವಿಟ್ಟು ಬಂದು ನ್ಯಾಯ ಕೊಡಿ ಸಮಯ. ಆಯ್ತು ಬರ್ತಾ ಇದ್ದೀನಿ. ಜಲ್ದಿ ಬನ್ನಿ ಸಮಯ. ಎಲ್ಲ ಬಿಟ್ಬಿಡ್ಬೇಕಂತಿದ್ದೆ. ಯಾರಪ್ಪ ಇಲ್ಲಿ ಗೌಡ್ರು? ಏನಪ್ಪ ಇಲ್ಲಿ ಸಮಸ್ಯೆ? ಬಾ ಮುಂದೆ ಬಾ. ಏನಪ್ಪ ಇಲ್ಲಿ ಸಮಸ್ಯೆ? ಸರ್ ಏನಾಗಿದೆ ಇಲ್ಲಿ? ಏನಾಗಿಲ್ಲ ಸರ್? ಏನಪ್ಪ ಅವ್ರಿಗೆ ಅನ್ಯಾಯ ಆಗಿದಂತೆ, ಮೋಸ ಆಗಿದೆ, ದೊಡ್ಡ ಆಗಿದಂತೆ, ಏನಿದೆ ಸಮಸ್ಯೆ ಇದು? ಗೌಡ್ರೆ ಅಲ್ಲ ಗೌಡ್ರೆ ಮಗಳಿಗೂ ಮಗನ್ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮನೆ ನನ್ನ ಆಸ್ತಿ ಎಲ್ಲರೂ ನಿಮ್ಮ ಹೆಸರು ಬರ್ಕೊಂಡ್ಬಿಟ್ಟಿದ್ರಲ್ಲ ಗೌಡ್ರೆ ಅಯ್ಯೋ ನಾನಲ್ಲ ಕೆಂಚಣ್ಣ, ಒಂದು ಎಪ್ಪೆಟ್ಟು ಹಾಕ್ತೀನಿ ಅಂತೆ, ಎರಡ್ ಕೈಯಾಗೂ ಹಾಕ್ಸ್ಕೊಂಡ್ಬಿಟ್ಟಲ್ಲ ಗೌಡ್ರೆ ಜಮೀನ್ದಾರ್ರೆ, ಇವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ. ಅಯ್ಯೋ ಸರ್ ನಾನಲ್ಲ ಸರ್. ಅಯ್ಯೋ ನಾನಲ್ಲ ಸರ್. ಅಯ್ಯೋ ಸರ್ ನಾನಲ್ಲ ಸರ್. ರೌಂಡ್ 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 ಅಕ್ಷರ ಬೆಳಕು ಬಂದೈ ಬಣ್ಣ ನಮ್ಮ ಹಳ್ಳಿಗೆ. ಸಾಕ್ಷರತೆ ಬಂದೈ ಬಣ್ಣ ನಮ್ಮ ಹಳ್ಳಿಗೆ. ಸಾಕ್ಷರತೆ ಬಂದೈ ಬಣ್ಣ ನಮ್ಮ ಹಳ್ಳಿಗೆ. ಅಕ್ಷರ ಬೆಳಕು ಬಂದೈ ಬಣ್ಣ ನಮ್ಮ ಹಳ್ಳಿಗೆ. ಸಾಕ್ಷರತೆ ಬಂದೈ ಬಣ್ಣ ನಮ್ಮ ಹಳ್ಳಿಗೆ.